ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ರಕ್ಷಣೆಯ ಸುವಾರ್ತೆ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೆಶಾಯ 61ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯು ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಆಮೆನ್. ದೇವರ ರಕ್ಷಣೆ ಈಗ ತನ್ನ ಜನರನ್ನು ವಿಮೋಚಿಸಲು ಮತ್ತು ರಕ್ಷಿಸಲು ದೇವರು ಮಾಡುವ ಅದ್ಭುತಗಳನ್ನು ಒಳಗೊಂಡಿರುತ್ತದೆ ಮತ್ತು ಇದು ಪಾಪದ ಬಂಧನದಿಂದ ಅಂತಿಮ ವಿಮೋಚನೆಯನ್ನು ಸೂಚಿಸುತ್ತದೆ. ಕ್ರಿಸ್ತನ ತ್ಯಾಗದ ಮೂಲಕ ಆತನು ನಮ್ಮನ್ನು ಶಾಶ್ವತ ಮರಣದಿಂದ ರಕ್ಷಿಸುತ್ತಾನೆ ಮತ್ತು ದೇವರ ರಾಜ್ಯದಲ್ಲಿ ನಿತ್ಯ ಜೀವದ ಉಡುಗೊರೆಯನ್ನು ಸಾಧ್ಯವಾಗಿಸುತ್ತಾನೆ. ಇದು ನಿಜಕ್ಕೂ ಒಳ್ಳೆಯ ಸುದ್ದಿ. ಒಂದು ಪದದಲ್ಲಿ ರಕ್ಷಣೆಯ ಒಳ್ಳೆಯ ಸುದ್ದಿ ಎಂದರೆ ಸುವಾರ್ತೆ. ಒಳ್ಳೆಯ ಸುದ್ದಿ ಅಥವಾ ಸುವಾರ್ತೆ, ಒಳ್ಳೆಯ ಮಾತು ಗ್ರೀಕ್ ಪದ ಆದಂಥ ಇವಾಂಜಲಿನ್ನ ಅಕ್ಷರಶಃ ಅನುವಾದವಾಗಿದೆ. ಹೊಸ ಒಡಂಬಡಿಕೆಯ ಲೇಖಕರು ಈ ಪದವನ್ನು ರಕ್ಷಣಾ ಸುದ್ದಿ ಅಥವಾ ಪಾಪದಿಂದ ವಿಮೋಚನೆ ಮತ್ತು ಮುರಿಯಲ್ಪಡುವಿಕೆಯಿಂದ ದೇವರ ವಿಮೋಚನೆಯ ಸುದ್ದಿಯನ್ನು ಅರ್ಥೈಸಲು ಬಳಸುತ್ತಾರೆ. ಪೌಲನ ರಕ್ಷಣೆಯ ಸಂದೇಶ 1 ಕೊರಿಂಥ 15:3-5. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು, ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಆಮೆನ್. ರಕ್ಷಣೆಯ ಸುವಾರ್ತೆಯು ಪಾಪದಿಂದ ವಿಮೋಚನೆ ಮತ್ತು ಯೇಸುಕ್ರಿಸ್ತನ ಮೂಲಕ ನಿತ್ಯ ಜೀವದ ಉಡುಗೊರೆಯನ್ನು ತಿಳಿಸುವ ಸಂದೇಶವಾಗಿದೆ. ಇದು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ. ಕ್ಷಮೆ. ರಕ್ಷಣೆ ಖಂಡನೆಯಿಂದ ಕ್ಷಮೆಯನ್ನು ತರುತ್ತದೆ ಮತ್ತು ದೇವರ ಮಕ್ಕಳಾಗುವ ಅವಕಾಶವನ್ನು ನೀಡುತ್ತದೆ. ರೋಮಾಪುರ 6:23. ನಿತ್ಯ ಜೀವ. ರಕ್ಷಣೆಯು ದೇವರ ರಾಜ್ಯದಲ್ಲಿ ನಿತ್ಯ ಜೀವವನ್ನು ಸಾಧ್ಯವಾಗಿಸುತ್ತದೆ. ಯೋಹಾನ 11:25. ನೂತನ ಸೃಷ್ಟಿ. ರಕ್ಷಣೆಯು ನೂತನ ಮತ್ತು ರೂಪಾಂತರಗೊಳ್ಳುವ ಸ್ಥಿತಿಯಾಗಿದ್ದು ಅದು ಜನರನ್ನು ನೂತನ ಸೃಷ್ಟಿ ಮಾಡುತ್ತದೆ. 2 ಕೊರಿಂಥ 5:17. ಶಿಲುಬೆ. ಯೇಸು ಜನರ ಅರ್ಹವಾದ ಪಾಪದ ಶಿಕ್ಷೆಯನ್ನು ಅನುಭವಿಸಿದರು ಮತ್ತು ಜನರ ಅರ್ಹವಾದ ತೀರ್ಪನ್ನು ತೆಗೆದುಕೊಂಡನು. ಕೊಲೋಸೆ 2:14-15 ವಾಕ್ಯ. ನಂಬಿಕೆ. ನಂಬಿಕೆಯನ್ನು ಉಳಿಸುವುದು ಒಬ್ಬರ ಜೀವನವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸುವುದು ಮತ್ತು ಆತನನ್ನು ರಕ್ಷಕ ಮತ್ತು ಕರ್ತನೆಂದು ನಂಬುವುದನ್ನು ಒಳಗೊಂಡಿರುತ್ತದೆ. ಮಾರ್ಕ 11:21-24. ರೋಮಾಪುರ 10:9-10. ಅದ್ಭುತಗಳು. ದೇವರ ರಕ್ಷಣೆಯು ತನ್ನ ಜನರನ್ನು ರಕ್ಷಿಸಲು ಮತ್ತು ವಿಮೋಚಿಸಲು ದೇವರು ಮಾಡುವ ಅದ್ಭುತಗಳನ್ನು ಒಳಗೊಂಡಿರುತ್ತದೆ. ಯೋಹಾನ 20:30-31, 21-25. ರಕ್ಷಣೆಯ ಸುವಾರ್ತೆಯು ಪಾಪಿಗಳನ್ನು ರಕ್ಷಿಸಬೇಕಾದ ಸಂದೇಶವಾಗಿದೆ. ಎಲ್ಲರೂ ಪಾಪ ಮಾಡಿರುವುದರಿಂದ ಎಲ್ಲರೂ ದುಷ್ಟರ ವರ್ಗದಲ್ಲಿದ್ದಾರೆ. ಯೋಹಾನ 3:16-17. 2ರಷ್ಟು ಮಾನವನೊಂದುವಿರಿ. ಯೆಶಾಯ 61ನೇ ಅಧ್ಯಾಯ 4-7 ವಾಕ್ಯ. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಹಾಳು ಬಿದ್ದದ್ದನ್ನು ಪುನಃ ಎಬ್ಬಿಸುವರು, ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ಬೇಯಿಸುವರು, ಅನ್ಯರು ನಿಮಗೆ ಉಳುವವರು, ತೋಟಗಾರರು ಆಗುವರು. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದುಕೊಳ್ಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಕ್ಕುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.